ತುಂಬ ಆರೋಗ್ಯವಂತ ಆಹಾರ. ಇದು 5 ನಿಮಿಷಕ್ಕೆ ಆಗೋ ಅಂಥದ್ದಿದು. ಹ್ಞೂ ನಾನು ಮೊದಲೇ ಸರಿ ನನ್ನ ಮಗನ ಬಿಟ್ಟು 3-4 ದಿನ ಹೊರಗಡೆ ಹೋಗಿದ್ದೆ. ಮಕ್ಳನ್ನ ಬಿಟ್ಟಿರೋದು ತುಂಬಾನೇ ಕಷ್ಟ ಆಗುತ್ತೆ. ಒಂದೊಂದು ಕ್ಷಣ ಕೂಡ ನನ್ನನ್ನು ನಾನೇ ಕಳ್ಕೊಳ್ತಾ ಇದ್ದೀನಿ ಅಂತ ಅನ್ಸುತ್ತೆ. 9 ತಿಂಗಳು ನನ್ನೊಳಗೆ ಇದ್ದು ನಂತರ ಹೊರಗಡೆ ಬಂದು 2 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿ ಮೊದಲೇ ಸರಿ ಅವ್ರನ್ನ ಬಿಟ್ಟು ಹೋಗುವಾಗ ಎಷ್ಟು ಸಂಕಟ ಆಗುತ್ತೆ ಅಂದರೆ ನನ್ನ ನಾನೇ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಈಗ ಅಲ್ಲಿಂದ ಬಂದಿದ ತಕ್ಷಣ ನನ್ನ ಮಗನ ನೋಡಿದ್ರೆ ನನ್ನ ನೆನಪು ಮಾಡಿಕೊಂಡು ಸಣ್ಣ ಆಗಿದೆ, ಊಟ ಎಲ್ಲ ಬಿಟ್ಟಿದೆ ಅಂತ ಅನ್ನಿಸ್ತಿದೆ. ಎಷ್ಟೇ ಆದರೂ ತಾಯಿ ಕಣ್ಣಿಗೆ ಮಕ್ಕಳು ಸಣ್ಣನೇ ಅಲ್ವಾ ಕಾಣೋದು. ಅದಕ್ಕೆ ನನ್ನ ವಿಲೇಜ್ ಲೈಫ್ ಸ್ಟೈಲಲ್ಲಿ ನನ್ನ ಮಗನಿಗೆ ಆರೋಗ್ಯಕರವಾದಂತಹ ಅಡುಗೆ ಮಾಡಿ ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲಿ ಹಾಲು ಹಾಕ್ಬಿಟ್ಟು ಮಾಡಿಕೊಡ್ತೀನಿ ನಿನಗೆ, ಓಕೆನಾ? ತಗೋ ಅಕ್ಕನ ಜೊತೆ ಕುಡಿದ್ಕೊಂಡು ಫುಡ್ ರೆಡಿ ಮಾಡಿ. ಅಯ್ಯೋ ಹಾಂ, ಹಾಲು ಹಾಕ್ಬಿಟ್ಟು ಫುಡ್ ಮಾಡಿಕೊಡ್ತೀನಿ ನಿನಗೆ. ಅಕ್ಕನ ಜೊತೆ ಆಟ ಆಡ್ತಾ ಇರಲ್ಲ ಹೋಗಿ. ಓ ಏನ ಅಲ್ಲಿ ಆಟ ಆಡ್ತಾ ಇರ್ತೀಯಾ? ಕೊಟ್ಟೆ ತಂದವ. ನೋಡಿ, ನಾವು ಆಗಿನ ಕಾಲದಲ್ಲಿ ಎಷ್ಟು ಚುರುಕಾಗಿ ಓಡಾಡ್ಕೊಂಡು ಇದ್ದು ಅಂತ ಹೇಳ್ಬಿಟ್ಟು ಅಂಥ ಆಹಾರನೇ ನಾವು ಸೇವಿಸ್ತಾ ಇದ್ದಿದ್ದು. ಈಗಿನ ಮಕ್ಕಳು ಸ್ವಲ್ಪ ಮಂಕಾಗಿರೋದು, ಪದೇ ಹುಷಾರು ತಪ್ಪೋದು, ಮತ್ತು ಚುರುಕಾಗಿರಲ್ಲ. ಯಾವಾಗ ನೋಡಿದ್ರು ಮಂಕಾಗಿರ್ತಾರೆ. ಅಂದರೆ ಅವರಿಗೆ ನಮ್ಮಂಥ ಫುಡ್ಡು ನಾವು ಚಿಕ್ಕದ್ರಲ್ಲಿದ್ದಾಗ ಎಂತೆಂಥ ಆರೋಗ್ಯವಾದ ಆಹಾರ ತಿಂತಿದ್ದೋ ಈಗ ಅದೆಲ್ಲ ಸಿಗೋದೇ ಇಲ್ಲ. ಈಗ ಅಕ್ಕಿ ಎಲ್ಲ ನೋಡಿ ಒಳ್ಳೆ ಪಾಲಿಷ್ ಮಾಡಿ ಅದು ನಮ್ಮ ಹತ್ರ ಬರೋದ್ರೊಳಗೆ ಅದ್ರ ಸತ್ವನೇ ಕಳ್ಕೊಂಡಿರುತ್ತೆ. ಮೊದಲಿನಂಥ ಆರೋಗ್ಯವಾದ ಅಕ್ಕಿ ಕೂಡ ಸಿಗಲ್ಲ. ಹಾಗೆ ಗೋಧಿನೂ ಅಷ್ಟೇ, ಅದು ಗೋಧಿ ಆಗಿರುತ್ತೆ, ನಮ್ಮ ಹತ್ರ ಬರೋದ್ರೊಳಗೆ ಅದು ಮೈದಾ ಆಗೋಗಿರುತ್ತೆ. ಅಷ್ಟರ ಮಟ್ಟಿಗಿರುತ್ತೆ. ಒಳ್ಳೊಳ್ಳೆ ಆಹಾರ ಈಗ ಸಿಗೋದೇ ಕಡಿಮೆ ಮಕ್ಕಳಿಗೆ. ಈಗ ನೀವು ಕೇಳ್ಬೋದು, ಹಾಗಾದರೆ ಅಂಥ ಆಹಾರ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಹಾಗಾಗಿ ನನ್ನ ಮಗನ ಅವನ ಆರೋಗ್ಯಕ್ಕೋಸ್ಕರ ನಾನೀಗ ಒಂದೊಳ್ಳೆ ರೊಟೀನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ನಾನು ಮಾಡ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬಾ ಸುಲಭ. ಅಂದರೆ ಹಾಲು ತಗೊಳ್ತಾ ಇದ್ದೀನಿ, ನೀರಲ್ಲಿ ಬೇಕಾದ್ರೂ ಮಾಡ್ಬೋದು. ಹಾಲು ಒಳ್ಳೇದಲ್ವ, ಮಕ್ಕಳು ಮೂಳೆಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಹಾಲು 1 ಲೋಟ ತೊಗೊಂಡಿದ್ದೀನಿ. ಅದಕ್ಕೆ ಈಗ ನಾನು ಬಳಸ್ತಾ ಇದ್ದೀನಿ ಮಿಲೆಕ್ಸ್ ಅವರ ಮದರ್ ರೂಟು. ಇದು 4 ಫ್ಲೇವರ್ ಬರುತ್ತೆ. ಅದರಲ್ಲಿ ನಾನು ಬಳಸ್ತಾ ಇರೋದು ಫ್ರೂಟ್ಸ್ ಮತ್ತು ನಟ್ಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಬಾಳೆಹಣ್ಣಿಂದು ಬರುತ್ತೆ, ಅಥವಾ ತರಕಾರಿದು, ಹಣ್ಣುಗಳದ್ದು, ಮತ್ತು ಮೊಳಕೆ ಕಟ್ಟಿದ ಹೆಸರು ಕಾಳೆಲ್ಲ ಇರುತ್ತಲ್ಲ, ಸೊ ಅದನ್ನು ಕೂಡ ಬರುತ್ತೆ. ನಾನಿವಾಗ ನನ್ನ ಮಗನಿಗೆ ಬಳಸ್ತಾ ಇರೋದು ಫ್ರೂಟ್ಸ್ ಮತ್ತು ನಟ್ಸ್ದು. ನನ್ನ ಮಗ ಇದನ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಇದು ಮಾಡೋದು ಕೂಡ ತುಂಬಾ ಈಸಿ. ನಾನಿಲ್ಲಿ 1 ಗ್ಲಾಸ್ ಹಾಲು ತಗೊಂಡಿದ್ದೀನಿ. ಇದನ್ನ ನೀವು ನೀರಲ್ಲಿ ಬೇಕಾದ್ರೂ ಮಾಡ್ಕೊಬಹುದು, ಹಾಲಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಹಾಲಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಮಕ್ಕಳು ಮೂಳೆಗೆ ತುಂಬಾನೇ ಒಳ್ಳೇದು ಅಂತ ನಾನಿಲ್ಲಿ ಹಾಲನ್ನ ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ಮಿಲೆಕ್ಸ್ ಅವರ ಮದರ್ ರೂಟ್ ಫ್ರೂಟ್ಸ್ ಮತ್ತೆ ನಟ್ಸ್ ಫ್ಲೇವರ್ ನ ನಾನು ಬಳಸ್ತಾ ಇರೋದು. ಇದರಲ್ಲಿ 3 ಫ್ಲೇವರ್ ಬರ್ತದೆ. ಇದಕ್ಕೆ ಏನೆಲ್ಲ ಹಾಕಿ ತಯಾರು ಮಾಡಿರ್ತಾರೆ ಅಂದ್ರೆ ದಾಳಿಂಬೆ, ಬಾಳೆಹಣ್ಣು, ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ, ಕೆಂಪಕ್ಕಿ, ಜೋಳ, ಹಾಗೆ ಮೊಳಕೆ ಕಟ್ಟಿದ ರಾಗಿ, ತೋರ್ ದಾಲ್, ಸೋರೆಕಾಯಿ ಬೀಜ, ಕಲಂಗಡಿ ಹಣ್ಣು ಬೀಜ, ಹೀಗೆ 12 ತರದ ಧಾನ್ಯಗಳನ್ನ ಹಾಕಿ ತಯಾರು ಮಾಡಿರೋದ್ರಿಂದ ರಿಚ್ ಇನ್ ಮಿನರಲ್ಸ್, ಪ್ರೋಟೀನ್ ಅಂಡ್ ನ್ಯೂಟ್ರಿಯನ್ಸ್ ಅಂತಾನೆ ಹೇಳ್ಬೋದು. ಹಾಗೆ ತುಂಬಾ ಮಕ್ಕಳು ಊಟ ಸರಿಯಾಗಿ ಮಾಡಲ್ಲ, ನಿದ್ದೆನೂ ಕೂಡ ಮಾಡಲ್ಲ, ಊಟ ಮಾಡಿದ್ರು ದಪ್ಪ ಆಗಲ್ಲ. ಅಂತ ಮಕ್ಕಳಿಗೆ ಈ ಮಿಲೆಕ್ಸ್ ಮದರ್ ರೂಟ್ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಇದನ್ನ 5 ನಿಮಿಷದಲ್ಲಿ ಕೂಡ ತಯಾರು ಮಾಡಬಹುದು. ಯಾವ ತರ ತಯಾರು ಮಾಡೋದು ಅಂತ ಹೇಳ್ಬಿಟ್ಟು ಆ ಬಾಕ್ಸ್ ಹಿಂದೆನೆ ಕೊಟ್ಟಿರ್ತಾರೆ, ನೋಡ್ಬೋದು. ಈ ಮದರ್ ರೂಟ್ ಬಾಕ್ಸ್ ಅಲ್ಲಿ ಈ ರೀತಿ ಒಂದು ಪ್ಯಾಕೆಟ್ ಕೊಟ್ಟಿರ್ತಾರೆ. ನೋಡಿ, ಈ ಮದರ್ ರೂಟ್ ಅನ್ನ ಹೆಸರು ಎಷ್ಟು ಚೆನ್ನಾಗಿದೆ ಅಂತ. ಮದರ್ ರೂಟ್ ಇದ್ರ ಅರ್ಥ ಅಮ್ಮನ ಬೇರು ಅಂತ ಹೇಳ್ಬಿಟ್ಟು, ಅಂದ್ರೆ ಅಮ್ಮನೆ ತಯಾರು ಮಾಡಿರೋಂಥ ಆಹಾರ ಅದೇ ರೀತಿ ಇರುತ್ತೆ ಇದು ಕೂಡ. ಇವಾಗ ಇದಕ್ಕೆ ನಾನು ಈ ಪೌಡ್ರೇ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಹಾಕೊಳ್ತೀನಿ. ಇವಾಗ ಇದಕ್ಕೆ ನಾವು ಯಾವಾಗಲೂ ಬಳಸುವಾಗ ಈ ಥರ ಒಂದು ಡಬ್ಬಕ್ಕೆ ತುಂಬಿಟ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಬಳಸ್ಕೊಬೋದು. ಹಾಗೆ ಇದಕ್ಕೆ ನಾವು ಉಪ್ಪಾದರೂ ಹಾಕೊಬೋದು, ಬೆಲ್ಲದ ಪೌಡ್ರ್ ಆದರೂ ಹಾಕೊಬೋದು. ನಾನು ನನ್ನ ಮಗನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಬೆಲ್ಲದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 6 ತಿಂಗಳಿಂದ 2.5 ವರ್ಷದ ಮಕ್ಕಳಿಗೆ ನಾವು ಈ ಥರ ಸರಿ ರೂಪದಲ್ಲಿ ಮಾಡಿ ತಿನ್ನಿಸ್ಬೋದು. 2.5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನಾವು ಗಂಜಿ ರೂಪದಲ್ಲಿ ಮಾಡಿ ಲೋಟಕ್ಕೆ ಹಾಕೊಟ್ರೆ ಮಕ್ಕಳೇ ಇಷ್ಟಪಟ್ಟು ಕುಡಿತಾರೆ. ಇದರಲ್ಲಿ ಮಕ್ಕಳಿಗೆ ಬೇಕಾದಂಥ ಮಿನರಲ್ಸ್, ಪ್ರೋಟೀನ್, ನ್ಯೂಟ್ರಿಷನ್ಸ್ ಇರೋದ್ರಿಂದ ಮಕ್ಕಳಿಗೆ ಇದು ತುಂಬಾ ಹೆಲ್ದಿ, ತುಂಬ ಆರೋಗ್ಯವಂತ ಆಹಾರ. ಇದನ್ನು ಚೆನ್ನಾಗಿ ಗಂಟಿಲ್ದಾಗೆ ಮಿಕ್ಸ್ ಮಾಡಿಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಇದನ್ನು ನಾವು ಹಾಲು ಹಾಕು ಕೂಡ ಮಾಡ್ಬೋದು, ನೀರು ಹಾಕು ಕೂಡ ಮಾಡ್ಬೋದು. ನಾನು ಯಾಕೆ ಹಾಲು ಹಾಕಿದ್ದೀನಿ ಅಂದರೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಹಾಲು ಹಾಕಿ ಮಾಡಿದ್ದೀನಿ.
ನೋಡಿ ಈ ಥರ ಸಣ್ಣದಾಗಿ ಕುದಿ ಬಂದಿದ ತಕ್ಷಣ ಫುಡ್ ರೆಡಿ ಆಯಿತು. 5 ನಿಮಿಷಕ್ಕೆ ಆಗೋ ಅಂಥದ್ದಿದು. ನನ್ನ ಮಗನಿಗೆ ತುಂಬಾ ಇಷ್ಟ. ಈಗ ಇದು ತಣ್ಣಗಾದ್ಮೇಲೆ ನನ್ನ ಮಗನಿಗೆ ಕೊಡ್ತೀನಿ. ತುಂಬ ಇಷ್ಟಪಟ್ಟು ಕೂಡ ತಿಂತಾನೆ. ಈಗ ನೋಡಿ ತಣ್ಣಗೆ ಮಾಡೋದು. ನನ್ನ ಮಗ ಎಷ್ಟು ಹಿಂಸೆ ಕೊಟ್ಟಾಗುತ್ತೆ, ಒಂದು ವೀಡಿಯೋ ಮಾಡೋಕೆ ಬಿಡಲಿಲ್ಲ. ಅಷ್ಟರೊಳಗೆ ನಮ್ಮ ಪಪ್ಪ ಬಂದು ಕರ್ಕೊಂಡು ಹೋದರು. ಅವ್ನು ಹೋಗೋದ್ರೊಳಗೆ ಏನು ಬೆಲ್ಲದ ಪುಡಿ ತಗೊಬಂದಿದ್ದೆ ಎಲ್ಲ ತಿನ್ಕೊಂಡೇ ಹೋದ ಲಾಸ್ಟಿಗೆ. ಹೋಗಿ ಕರ್ಕೊಬ ಮಗಳೇ. ನಿಂದು ಆಯ್ತಾ? ಹಾಂ, ಪಪ್ಪನಿಗೆ ಕರ್ಕೊಬ ಹೋಗು. ಪುಟ್ಟಣ್ಣ, ಏ ಪುಟ್ಟಣ್ಣ, ಇದರಲ್ಲಿ ಕೆಂಪಕ್ಕಿ ಹಾಕಿ ಮಾಡಿರ್ತಾರಲ್ಲ, ಹಾಗಾಗಿ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದು ತಿನ್ನೋದ್ರಿಂದ ಮಕ್ಕಳು ಯಾವಾಗಲೂ ಚುರುಕಾಗಿರ್ತಾರೆ ಮತ್ತು ಚೆನ್ನಾಗಿ ನಿದ್ದೆ ಕೂಡ ಮಾಡ್ತಾರೆ ಮತ್ತು ಆರೋಗ್ಯವಾಗಿರ್ತಾರಲ್ಲ. ಸೊ ನಾನು ಯಾವಾಗಲೂ ನನ್ನ ಮಗನಿಗೆ ಇದನ್ನೇ ಬಳಸೋದು ಮಕ್ಕಳಿಗೆ. ಅದರಲ್ಲಿ ಏನಂದರೆ ನಾನು ನಾರ್ಮಲಾಗಿ ಮೊದಲು ಯೂಸ್ ಮಾಡ್ತಾಯಿದ್ದಿದ್ದು ಇದು. ಇದೇ ನನ್ನ ಮಗನಿಗೆ ತುಂಬ ಇಷ್ಟ ಆಗಿತ್ತು. ಹೆಸ್ರು ಕಟ್ಟಿದ ಮೊಳಕೆ ಕಾಳು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಾಡ್ತಾಯಿದ್ರು. ಈಗ ಅದರಲ್ಲೇ ಇನ್ನೊಂದು ವೆರೈಟಿ ಬಂದಿದೆಯಲ್ಲ, ಸೊ ಎಲ್ಲ ಟ್ರೈ ಮಾಡೋಣ ನೋಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಾಡಿರೋದು ಇದು ಫ್ರೂಟ್ಸ್ ಮತ್ತು ನಟ್ಸ್ ಹಾಕಿ ಮಾಡಿರೋವಂಥದ್ದನ್ನು ಹಾಕಿ ಮಾಡಿದ್ದೀನಿ. ಅದರಲ್ಲಿ ಬರೀ ಫ್ರೂಟ್ಸ್ ಬೇಕು ಅಂದರೆ ಫ್ರೂಟ್ಸ್ ಇದೆ, ಮತ್ತು ತರಕಾರಿದು ಬೇಕು ಅಂದರೂ ಕೂಡ ತರಕಾರಿ ಇದೆ. ಇಷ್ಟು ವೆರೈಟಿ ಇದೆ. ನಿಮ್ಮ ಮಕ್ಕಳು ಯಾವುದು ವೆರೈಟಿ ಇಷ್ಟಪಡ್ತಾರೆ ಅದು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ಬಂದ ಫುದ್ದು ತಿನ್ನೋಕ್ಕೆ ನನ್ನ ಮಗ ಊರಿ ಬರ್ತಾಯಿದ್ದೆ. ಬಾ ಮಗನೇ, ಫುದ್ದಿಗೆ ಮಾಡಿದ್ದೀನಿ ಬಾಳವ ಬಾಳ ರಜ. ಅಯ್ಯೋ ಹಾಂ ನೋಡಿ ಮಗನೇ. ಅಯ್ಯೋ ತಣ್ಣಗಾಗಿದೆ. ಸೂಪರ ಎಲ್ಲ ಡ್ಯಾಡಿಗೆ ಸೂಪರನ. ಸೂಪರ್ ಡ್ಯಾಡಿ. ಬಿಸಿ ಇರುತ್ತೆ ಮಗಳು. ತಣ್ಣಗಾಗಲಿ ಮಗನೇ, ಅದು ಅಷ್ಟೊಳಗೆ ಇಷ್ಟು ತಣ್ಣಗಾಗಿರುತ್ತೆ. ತಿನ್ನಿ. ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಇದನ್ನು ಖರೀದಿ ಮಾಡಬೇಕು ಅಂದರೆ ಮಿಲೆಕ್ಸ್ ಅವರು ವೆಬ್ಸೈಟಲ್ಲಿ ಸಿಗುತ್ತೆ. ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಹಾಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆರ್ಡ್ರ್ ಮಾಡ್ಕೊಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಹೋಗಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಹೆಲ್ದಿ ಕೂಡ. ನನ್ನ ಮಗನಿಗೆ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಮಗನಿಗೆ ಚಂದಮಾಮ ಇಲ್ಲಿ ಚಂದಮಾಮ ಓಡಿ ಬಾ. ಹಾಂ ಹಾಂ ಸರಿ, ಕೊಡ್ತೀನಿ ಮಗಳು. ಹಾಂ ನೋಡಿ ನನ್ನ ಮಗ ಅವನೇ ಕೈ ಹಿಡ್ಸ್ಕೊಂಡು ತಿರ್ಸ್ತಾನೆ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು. ಹಾಗಾಗಿ ಅವನಿಗೆ ತುಂಬ ಇಷ್ಟ ಇದೆ. ನಾನು ನೋಡಿ ನನ್ನ ಮಗ ಕಾಲಿನೇ ಮಾಡಾಯ್ತು. ಈಗ ಇದು ಬೇಕು ಅಂತ ಹೇಳ್ಬಿಟ್ಟಿದ್ದು, ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಮಕ್ಕಳು ಆ್ಯಕ್ಚುಲಿ ರುಚಿ ನೋಡಿದ್ರೆ ಬಿಡೋದೇ ಇಲ್ಲ, ಅವರೇ ಬೇಕು ಅಂತ ಕೇಳ್ತಾರೆ. ನನ್ನ ಮಗಳಿಗೆ ಮಾಲ್ಟ್ ಕುಡಿಯೋಲ್ಲ ಅಷ್ಟು ಇಷ್ಟಪಟ್ಟು, ಬಟ್ ಇವೆಲ್ಲ ಆದರೆ ಅವಳೇ ಮಾಡಿಕೊಡಿ ಅಂತ ಹೇಳ್ತಾಳೆ. ಇಲ್ಲ ಮಗನ ಕೊಡ್ತೀನಿ ಬಿಡೋ. ಹ್ಞೂ ಹಾಂ ಇದ್ರಲ್ಲಿ ಕೊಡ್ತೀನಿ ತಡಿ. ಇದರಲ್ಲಿ ಇದು ಬೇಡ. ಇದರಲ್ಲಿ ಮೇಯ್ನಾಗಿ ಇದು ಇರೋದು ಮಿಲೆಕ್ಸ್ ಅವರ ಮದರ್ ರೂಟು. ಇವಾಗ ಹೊಸದಾಗಿ ಬಂದಿರೋ ಅಂಥದ್ದು ಈ ತರಕಾರಿಗಳದ್ದು, ಫ್ರೂಟ್ಸ್ದು ಮತ್ತು ತರಕಾರಿಗಳು. ಇದು ಅಂದರೆ ಕ್ಯಾರೆಟ್ ಮತ್ತು ಆಲ್ಮಂಡ್ ಹಾಕಿ ಮಾಡಿರೋವಂಥ ಫ್ಲೇವರ್ ಇದೊಂದು. ಹಾಗೆ ಬನಾನಾ ಮತ್ತು ಫ್ರೂಟ್ಸು ಇದೊಂದು. ಹಾಗೆ ಇದೊಂದು ಫ್ರೂಟ್ಸ್ ಮತ್ತು ನಟ್ಸ್ ಹಾಕಿ ಮಾಡಿರೋವಂಥದ್ದು. ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇರೋದಿಲ್ಲ, ಹಾಗೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಕೂಡ ಹಾಕಿರೋದಿಲ್ಲ, ಮತ್ತು ಸಕ್ಕರೆ ಅಂಶ ಕೂಡ ಇರೋದಿಲ್ಲ. ಇದನ್ನು ಮಕ್ಳಿಗೆ ಕೊಡೋದ್ರಿಂದ ತುಂಬಾ ಸ್ಟ್ರಾಂಗ್ ಇರ್ತಾರೆ. ನನ್ನ ಮಗ ಅವನೇ ಬಳ್ಕೊಂಡು ತಿಂತಾ ಇದ್ದಾನೆ. ನಿಮ್ಮ ಮಕ್ಕಳಿಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಮಿಲೆಕ್ಸ್ ಅವರ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆಯೇ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ, ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.